बोलो भारत माता की, गंगा माता की, गो माता की जय। मंगलम जय नमः पार्वती शिव हर हर महादेव। ಹಿಂದೂ ಸಮ್ಮೇಳನದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿರುವ ಕಲ್ಯಾಣ ಸ್ವಾಮಿಗಳವರ ನೇತೃತ್ವ ವಹಿಸಿರುವ ಉಗುಗೋಸರಿಗಳವರ ಪಾದಕ್ಕೆ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವಿಶೇಷ ಉಪನ್ಯಾಸ ನೀಡಿರುವ ದೇಶ ಪ್ರೇಮಿಗಳಾದ ಶ್ರೀನಿವಾಸ್ ನಾಯ್ಕರವರೇ, ಈ ಕಾರ್ಯಕ್ರಮದ ಎಲ್ಲ ರೂವಾರಿಗಳೇ, ತಾಯಂದಿರೇ, ಮದ್ದು ಮಕ್ಕಳೇ, ಈಗಾಗಲೇ ಸುದೀರ್ಘವಾಗಿ ದೇಶ, ಭಾಷೆ, ಸಂಸ್ಕೃತಿಯನ್ನು ಕುರಿತು ಮಾತನಾಡಿದ್ದಾರೆ. ಈಗಾಗಲೇ ಭೋಜನ ಹೊರಗೆ ಬಂದಿದೆ. ಹೀಗಾಗಿ ನಮ್ಮ ಭಜನೆ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ. ಆದರೆ ಹಿಂದೂ ಸಮ್ಮೇಳನ, ಹಿಂದೂ ಅಂದರೆ ಯಾರು, ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ. 200 ವರ್ಷ ಬ್ರಿಟಿಷರು ಆಳಿದರು. ಎಷ್ಟು ಮಂದಿ ಜನಸಂಖ್ಯೆ ಅಂದರೆ 30 ಕೋಟಿ ಹಿಂದೂಗಳನ್ನ 4 ಲಕ್ಷ ಬ್ರಿಟಿಷರು 200 ವರ್ಷ ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಈ ದೇಶವನ್ನು ಆಳ್ತಾರೆ ಅಂದ್ರೆ ಕಾರಣ ಯಾರು? 700 ವರ್ಷ ಅರಬ್ರು ಆಳ್ತಾರೆ ಅಂದ್ರೆ ಕಾರಣ ಯಾರು? ಅಲ್ಲಿ ನಾನು ನೋಡ್ತಾ ಇದ್ದೆ, ಅಲ್ಲಿ 2 ಗಿಡಗಳಿದ್ದಾವೆ. ಅಲ್ಲಿ ಯಾವ ಗಿಡ ಅಲ್ಲಿ ಇರೋದು? ಬೇವಿನ ಗಿಡ, ಬನ್ನಿ ಗಿಡ ಇದೆಯಲ್ಲ. ಇನ್ನೊಂದು ಗಿಡ ಇದೆ, ಅದರ ಆ ಕಡೆ ಬೇವಿನ ಗಿಡ. ಈ ಬನ್ನಿ ಗಿಡದ ತಂಗೆ ಬೇವಿನ ಗಿಡದ ಹೋಗಿದ್ದೇ ಇಲ್ಲೋ? ನೀವು ನೋಡ್ರಿ, ಸಮೀಪ ನೋಡ್ರಿ. ಬೇವಿನ ಗಿಡದ ಟಂಗೆ ಬನ್ನಿ ಗಿಡದೊಳಗೆ ಹೋಗ್ಯದೇ ಇಲ್ಲೋ? ಆ ಗಿಡದ ಗುಣ ನಿಮ್ಮ ಹತ್ರ ಬಂದ್ರೆ ಹಿಂದೂ ಸಮ್ಮೇಳನ ಯಶಸ್ವಿ ಆಗ್ತದೆ. ಗಿಡ ದೂರ ಇದ್ರು ತಮ್ಮ ಕೊಂಬೆ ರೆಂಬೆಗಳ ಮುಖಾಂತರ ಒಂದರೊಳಗೆ ಒಂದು ಹೋಗಿ ಐಕ್ಯತೆಯನ್ನ ಬೋಧಿಸಿದ. ಈ ದೇಶ ಯಹೂದಿಗಳಿಗೆ ಆಶ್ರಯ ಕೊಡ್ತು, ಇರಾನದ ಪರ್ಷಿಯನ್ನರಿಗೆ ಆಶ್ರಯ ಕೊಡ್ತು. ಈ ದೇಶ ಯಾಕೆ ಸೋತು ಹೋಯಿತು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಅವರೇನು ಕೋಟ್ಯಾನುಗಟ್ಟಲೆ ಜನ ಬಂದಿದ್ದಿಲ್ಲ. ಗಜನಿ ಮೊಹಮ್ಮದ, ಗೋರಿ ಮೊಹಮ್ಮದ ಬರ್ಬೇಕಂದ್ರೆ ಒಂದು 5-6 ಸಾವಿರ ಜನ ಬಂದವರು. ಆದ್ರೆ ನಮ್ಮ ದೇಶದಲ್ಲಿ ಒಂದು ಪರಂಪರೆ ಏನಿತ್ತು ಅಂದ್ರೆ, ಯುದ್ಧ ಮಾಡ್ಬೇಕಂದ್ರೆ ಇಂಥವರೇ ಮಾಡಬೇಕು. ಅಲ್ಲಿ ಹೊಲದಲ್ಲಿ ಕೆಲಸ ಮಾಡುವಂತ ಶ್ರಮಿಕರಿದ್ರಲ್ಲ, ಅವ್ರ ಕೈಯಲ್ಲಿ ಗುತ್ಲಿ ಇತ್ತು, ಸಲಿಕೆ ಇತ್ತು, ಕೊಡ್ಲಿ ಇತ್ತು, ಎಲ್ಲ ಇತ್ತು. ನಮ್ಮ ದೇಶದ ಮೇಲೆ ದಾಳಿ ಮಾಡುವಂತವ್ರನ್ನ ನೋಡಿದ್ರು. ನಾನು ಹೇಳೋದ್ ಕಡೆ ಲಕ್ಷ ಸುಳ್ಳು ಹೇಳೆ, ಕರೆ ಹೇಳ, ಜೋರಾಗಿ ಹೇಳ್ರಿ, ಕರೆ ಹೇಳ್ಬೇಕಲ್ಲ. ಅವ್ರ ಕೈಯಾಗ ಕತ್ತಿ ಇತ್ತು, ಕೊಡ್ಲೆ ಇತ್ತು. ಆದ್ರೆ ಅವರಿಗೆ ಅಧಿಕಾರ ಇದ್ದಿದ್ದಿಲ್ಲ ಯುದ್ಧ ಮಾಡಲಿಕ್ಕೆ. ಕ್ಷತ್ರಿಯರು ಮಾತ್ರ ಯುದ್ಧವನ್ನು ಮಾಡಬೇಕು. ಅವತ್ತಂತರೂ ಮಾಡಿದ ತಪ್ಪಿನಿಂದ ಇವತ್ತು ಬಾಂಗ್ಲಾದೇಶದಲ್ಲಿ ಮತಾಂತರವಾದ ಹಿಂದೂ, ಮತಾಂತರ ಆಗದೆ ಇರುವ ಹಿಂದುವನ್ನ ಸುಟ್ಟಿದ್ದಾನೆ, ಜೀವಂತವಾಗಿ ಸುಟ್ಟಿದ್ದಾರೆ. ನಮ್ಮ ಕಣ್ಣುಗಳು ನಿಮ್ಮ ಮೊಮ್ಮಕ್ಕಳ ಕಣ್ಣುಗಳಿಗೆ ಒಳ್ಳೆಯದು ನೋಡಬೇಕು ಅಂದ್ರೆ, ನಿಮ್ಮ ಮೊಮ್ಮಕ್ಕಳ ಕಣ್ಣುಗಳು ಈ ದೇಶದಲ್ಲಿ ಒಳ್ಳೆಯದು ಕೇಳಬೇಕು ಅಂದ್ರೆ, ನಿಮ್ಮ ಮೊಮ್ಮಕ್ಕಳ ಕಣ್ಣುಗಳು ಒಳ್ಳೆಯದು ಮುಟ್ಟಬೇಕು ಅಂದ್ರೆ ನೀವು ಇವತ್ತು ಬದಲಿಯಾಗಬೇಕು. ಸುಮ್ಮನೆ ವೇದಿಕೆ ಮೇಲೆ ಕರ್ಕೊಂಡು ಬಂದು ಕುಂದ್ರಿಸಿಕೊಂಡು
ಗುಂಪು ಗುಂಪಾಗಿ ಬೆಳೆದರೂ ಗಾಂಪತನವೆಲ್ಲ ಗುಂಪು ಮರಗಳಲ್ಲಿ. ಒಂದರ ರೆಂಬೆ ಇನ್ನೊಂದರಲ್ಲಿ, ಒಂದರ ಹಸ್ತ ಇನ್ನೊಂದರಲ್ಲಿ, ಇಲ್ಲ ವಿರಸ ಎಲ್ಲ ಸಮರಸ, ಮನುಷ್ಯರಲ್ಲೇಕೆ ವಿರಸ. ಸಿದ್ಧಾಯ ಪುರಾಣಿಕರು ಬರುತ್ತಾರೆ. ನನಗೆ ಗೊತ್ತಿದೆ ನೀವೇನ್ ಆಗ್ಬೇಕಾಗಿದೆ. ಈ ದೇಶ ಸುಭದ್ರವಾಗಿ ಉಳಿಬೇಕು ಅಂದ್ರೆ ಕೇವಲ 15 ಲಕ್ಷ ಸೈನಿಕರನ್ನು ಇಟ್ಕೊಂಡು ಈ ದೇಶವನ್ನ ನಾವು ಸುಭದ್ರ ಮಾಡ್ತೀವಂತಲ್ಲ. ಈಗಲೂ 80 ಕೋಟಿ ಹಿಂದೂಗಳಿರುವಂತ ನಾವು, ನಮ್ಮಲ್ಲಿ ಎಷ್ಟು ಬೇರುಗಳಿದಾವೆ. ಗಿಡದ ಬುಡಕ್ಕೆ ಒಂದಾಗ್ತೇವೆ, ಗುಡಿ ಒಳಗೆ ಒಂದಾಗಂಗಿಲ್ಲ. ಮರದ ಬುಡಕ್ಕೆ ಒಂದಾಗ್ತೇವೆ, ಮಂದಿರದಲ್ಲಿ ಒಂದಾಗಂಗಿಲ್ಲ ನಾವು. ಹೌದಲ್ಲ? ಒಂದು ಮರದಲ್ಲಿ ಕಾಗಿ ಕುಂತದೋ ಇಲ್ಲೋ, ಕೋಗಿಲೆ ಕುಂತದೋ ಇಲ್ಲೋ, ಗುಬ್ಬಿ ಕುಂತದೋ ಇಲ್ಲೋ, ಹೆಸರು ಬೇರೆ ಅದಾವಿಲ್ಲ. ಪಕ್ಷಿ ಆಗಿದ್ರು ಸಹಿತ ಅವಕ್ಕೆ ಕಾಗೆ ಅಂತ ಕರೀತೀರಿ, ಕೋಗಿಲೆ ಅಂತ ಕರೀತೀರಿ, ಗುಬ್ಬಿ ಅಂತ ಕರೀತೀರಿ, ಗಿಳಿ ಅಂತ ಕರೀತೀರಿ. ಅವು ಗಿಡದಾಗ ಒಂದಾಗಿ ಕುಂತಾವ. ಗುಡ್ಯಾಗ ಜನಿವಾರದವ್ರ ಗುಡಿ ಬೇರೆ, ಶಿವದಾರದವ್ರ ಗುಡಿ ಬೇರೆ, ಜುಟ್ಟದವ್ರ ಗುಡಿ ಬೇರೆ, ಅಯ್ಯಪ್ಪ ಸ್ವಾಮಿ ಗುಡಿ ಬೇರೆ, ಶ್ರೀಶೈಲ ಸ್ವಾಮಿ ಗುಡಿ ಬೇರೆ. ಅವ್ರ ಗುಡಿಗೆ ನೀವು ಬರಂಗಿಲ್ಲ, ನಿಮ್ಮ ಗುಡಿಗೆ ಅವ್ರು ಹೋಗಂಗಿಲ್ಲ. ಒಬ್ರು ವೈಷ್ಣವರು, ಒಬ್ರು ಸ್ಮಾರ್ತರು, ಒಬ್ರು ಶೈವರು. ಇದು ಎಲ್ಲ ಬಿಟ್ರೆ ಮಾತ್ರ ಭಾರತ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಬಿಡ್ತೀರಾ? ನೀವು ಬೆಲೆ ಹೋದ್ರೆ ನಮಗರಿ ಸ್ವತಂತ್ರ ಬಿಡ್ರಿ, ನಮಗರಿ ಸ್ವತಂತ್ರ ಬಿಡ್ರಿ. ಹೊಲದಲ್ಲಿರುವಾಗ ನೀರಿಗೆ ಹಲವು ಮುಖ, ಹೊಳೆಯಲ್ಲಿದ್ದಾಗ ಒಂದೇ ಮುಖ. ಹೊಲದ ನೀರಿಗೆ ಹಲವು ಮುಖ. ಹೊಲದ ನೀರು ಹೇಗಿದಾವೆ? ಮಳೆ ಬಂದ ನೀರು ನೋಡಿ, ಅವು ಪೂರ್ವಕ್ಕದಾವೆ, ಪಶ್ಚಿಮಕ್ಕದಾವೆ, ದಕ್ಷಿಣಕ್ಕದಾವೆ, ಉತ್ತರಕ್ಕದಾವೆ. ಅವು ತುಂಬಿ ಹರಿದು ಹಳ್ಳಕ್ಕೆ ಬಂದ ಮೇಲೆ, ಹೊಳೆಗೆ ಬಂದ ಮೇಲೆ ಅವ್ರ ಮುಖ ಏನಾಗ್ತದೆ? ಹೊಲದ ನೀರು ಹಲವು ಮುಖ, ಹೊಳೆ ನೀರಿಗೆ ಒಂದೇ ಮುಖ. ನಿಮ್ಮ ಮನೆಯೊಳಗೆ ನೀವು ಏನಾರೇ ಬ್ರಾಹ್ಮಣರಾಗಿರ್ರಿ, ಕ್ಷತ್ರಿಯರಾಗಿರ್ರಿ, ನೀವೇನೋ IT ಅವರಾಗಿರ್ಲಿ, ಏನಪ್ಪ ಮುಂದ IT, PT, ಮೇಟಿ, ನಾಟಿ, ರಾಟಿ ಏನೇ ಆಗಿರ್ಲಿ, ದೇಶಕ್ಕೆ ಬಂದ ಮೇಲೆ ಭಾರತೀಯರಾಗಿರಬೇಕು ಅನ್ನೋ ಭಾವನೆ ಬರ್ತದೆ. ಇವೆಲ್ಲ ಒಂದಾದ್ರೆ ಈ ದೇಶ ಬ್ಯೂಟಿ ಆಗ್ತದೆ. ನಾಟಿ, ರಾಟಿ, ಮೇಟಿ, IT, BT ಒಂದಾಗ್ಬೇಕು. ಇಲ್ಲಿ ಭಾಷಣ ಮಾಡುದ ಒಳಗ್ ಕರ್ಕೊಳಕ್ 10 ಸಾರಿ ಆಲೋಚನೆ. ಅದಕ್ಕೆ ನಾನು ಹೇಳಿದೆ, ಒಬ್ರು ಕೇಳಿದ್ರು ನನ್ನ ಮಠಕ್ಕೆ ಬಂದು, ಅಜ್ಜಾರಿ ಇಷ್ಟು ಭಾಷಣ ಮಾಡ್ತಿರಲ್ಲ, ಗುಡ್ಯಾಗ ಹೋಗ್ಬೋದೇನ್ರಿ ಅಂತ ಕೇಳಿದ್ರು. ನಮ್ಮ ಗುಡ್ಯಾಗ ಹೋಗ್ಬೋದು. ಇನ್ನೇ ಈಗ ಬೆಕ್ಕು ಹೋಗಿ ಬಂದದು ನನಗೆ, ಅದಕ್ಕೆ ಹೋಗಿ ಬಂದದು ಅದೇ ಕೇಳಿಲ್ಲ. ನೀ ಯಾಕೆ ಕೇಳ್ತೀಯ? ಬೆಕ್ಕು ಹೋದ್ರೆ ನಡೀತದೆ, ಇಲಿ ಹೋದ್ರೆ ನಡೀತದೆ, ಅಲ್ಲಿ ಹೋದ್ರೆ ನಡೀತದೆ, ಮನುಷ್ಯರು ಹೋದ್ರೆ ನಡೆಯಂಗಿಲ್ಲ. ಈ ಸಮಾಜ ಗಟ್ಟಿಗೊಳ್ಳಬೇಕು, ಈ ದೇಶ ಗಟ್ಟಿಗೊಳ್ಳಬೇಕು. ಈ ದೇಶ ಇನ್ನೂ ಸಾವಿರಾರು ವರ್ಷ ಈ ಜಗತ್ತಕ್ಕೆ ಜಗದ್ಗುರು ಆಗಬೇಕು ಅಂದ್ರೆ ಸಮಾನ ಭೋಜನ ಇರಬೇಕು ಎಲ್ಲ ಮಠಗಳಲ್ಲಿ. ಸಹನಾವವತು ಸಹನೌ ವನಕ್ತು ಸಹವೀರಂಕರ ವಾವಹೆ. ಹಿಂದೂ ತಳಹದಿ ಚೆನ್ನಾಗಿದೆ, ಸಂವಿಧಾನ ಚೆನ್ನಾಗಿದೆ, ಕಾರ್ಯರೂಪಕ್ಕೆ ಬರುವಲ್ಲಿ ಎಡುತ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳುದು ಗಂಭೀರವಾಗಿ, ನಿಮ್ಮ ಈ ಜಾತಿ, ಮತ, ಪಂಥ ಇವೆಲ್ಲ ಆ ಕಡೆ ಬಿಟ್ಬಿಡಿ. ಜಾತಿ ಅಂದ್ರೆ ಏನು ಅದ್ರ ಬಗ್ಗೆ ಗೊತ್ತದ? ಜಾತಿ ಅಂದ್ರೆ ಏನಪ್ಪ? ಇವರು ಗಾಣಿಗರ ಜಾತಿ ಅಂತಿರಲ್ಲ, ಹಂಗಂದ್ರೆ ಏನು? ಜಾತಿ ಅಂದ್ರೆ ಏನು ಹೇಳ್ರಿ? ಜಾತಿ ಅಂದ್ರೆ ಏನು? ಜಾತಿ ಅಂದ್ರೆ ಪರಿಪೂರ್ಣ. ಯಾವುದರಲ್ಲಿ ಗಾಣದಲ್ಲಿ ಎಣ್ಣೆ ತೆಗೆಯುವುದರಲ್ಲಿ ಯಾರು ಪರಿಪೂರ್ಣರಾಗಿರುತ್ತಾರೆಯೋ ಅವರು ಗಾಣಿಗ ಜಾತಿ. ಜಾತಿ ಅಂದ್ರೆ ಪರಿಪೂರ್ಣ ಅಂತ ಅರ್ಥ. ಐನರ ಜಾತಿ ಅಂದ್ರೆ ಅಯ್ಯ ಎಂದಡೆ ಏನು? ಸ್ವರ್ಗ.
ಇವು ಅವೆಲ್ಲ ನೆನಪಾರಿ ಹೋಗ್ಬಿಟ್ಟವ. ಅಯ್ಯೋ ಅನ್ನೋರು ನೀವು ಅಯ್ಯ ಅನ್ನೋರಲ್ಲ. ಅಯ್ಯ ಅಂದ್ರೆ ಐನರ್ ಜಾತಿ ಅಂದ್ರೆ ಸ್ವರ್ಗಕ್ಕೆ ಹೋಗುವ ಕರ್ಮ ಕ್ರಿಯೆಗಳಲ್ಲಿ ಯಾರು ಪರಿಪೂರ್ಣರಿದ್ದಾರೆಯೋ ಅವ್ರ ಐನರು. ಹಂಗಂತೇಳಿ ಅವನೇ ಮಂತ್ರ ಹೇಳ್ಬೇಕು, ಅವನೇ ಎಣ್ಣಿ ಮಾಡಬೇಕು, ಅವನೇ ಕುಂಬಾರ ಗಡಿಗೆ ಮಾಡಬೇಕು ಈಗಿಲ್ಲ. ಯಾರಾದ್ರೂ ಮಾಡಬಹುದು. ಆದ್ರೆ ನಾವೆಲ್ಲರೂ ಭಾರತೀಯರು. ದಯವಿಟ್ಟು ಯಾರೂ ತಪ್ಪು ತಿಳ್ಕೋಬೇಡ್ರಿ. ಈ ದೇಶ ಉಳಿಸ್ಬೇಕು ಅಂದ್ರೆ ಪುಸ್ತಕ ಬರೆಯುವುದರಿಂದ ಈ ದೇಶ ಉಳಿಯಲ್ಲ. ಉಪದೇಶ ಮಾಡುವುದರಿಂದ ದೇಶ ಉಳಿಸ್ಕೊಳ್ಳಕ್ ಆಗಂಗಿಲ್ಲ. ಈ ದೇಶ ಉಳಿಬೇಕು ಅಂದ್ರೆ ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ, ಕದ್ದು ತಿನ್ನುವ ಬೆಕ್ಕನ್ನು ಒಳಗೆ ಬಿಟ್ಕೊಂಡು ಮನಿ ಕಾಯುವ ನಾಯಿಯನ್ನು ಹೊರಗಿಟ್ಟವ್ರು ನಾವು. ಹೇಳೋದು ಸೂಕ್ಷ್ಮ ಅರ್ಥ ಮಾಡ್ಕೊಳ್ರಿ. ಕದ್ದು ತಿನ್ನು ಬೆಕ್ಕ ಮನಿ ಒಳಗೆ ಬಿಟ್ಕೊಂಡಿವಿ, ಮನಿ ಕಾಯುವ ನಾಯಿನ ನೀವು ಸೇಫ್ಟಿ ಇರೋದು ಯಾರಿಂದ? ಮನೆಯಾಗ ಹಾಲು ಕುಡ್ದಿದ್ದು ಯಾರು? ಅದನ್ನ ಒಳಗೆ ಬಿಟ್ಕೊಡ್ತೀವಿ. ತಪ್ಪು ಯಾರಪ್ಪ? ಈ ದೇಶದ ಗಡಿಯೊಳಗ ಕದ್ದು ತಿನ್ನು ಬೆಕ್ಕುಗಳು ಒಳಗೆ ಬಂದ ಮೇಲೆ ನಮಗೆ ತೊಂದರೆ ಆಗಿರೋದು. ನಾನು ಮೆಚ್ಚಿರುವುದು ನಾಯ್ತನವನ್ನೇ. ಈ ದೇಶದ ಶ್ರಮಿಕರನ್ನ ನಾವು ಅವರನ್ನ ಬೇರೆ ಪದದಿಂದ ಕರೆಯಲಿಲ್ಲ. ಅವರೆಲ್ಲ ನಮ್ಮ ಬಂಧುಗಳು. ಹಾಗೆ ಅರ್ಥೈಸ್ಕೋಬೇಕು ನೀವೆಲ್ಲ. ಆಹಾರ ಪದ್ಧತಿ ಬೇರೆ ಆಗಿರ್ಬಹುದು, ಉಡುಗೆ ಪದ್ಧತಿ ಬೇರೆ ಆಗಿರ್ಬಹುದು. ಇದರೆಲ್ಲದರಲ್ಲಿ ನಾವು ಭಾರತೀಯರು ಅಂತ ಗುರುತಿಸ್ಕೊಳ್ಬೇಕು. ನಮ್ಮ ಯೌವನ, ನಮ್ಮ ಪ್ರಾಣ, ನಿಮ್ಮೆಲ್ಲರಿಗೆ ಯೌವನ ಇದೆ ಅಲ್ಲ, ಯಾವುದಕ್ಕೆ ಮೀಸಲಿಟ್ಟಪ್ಪ ಇಲ್ಲಿವರೆಗೆ? ನನಗೆ ಉತ್ತರ ಹೇಳ್ಬೇಡ್ರಿ. ನಿಮ್ಮ ಪ್ರಾಣ ಯಾರಿಗೆ ನೀವಂತಿರೋಡ್ರಿ? ನಾನು ಬದುಕಿದ್ದೆ ನೆನ್ಪಡ್ಕೊಡ್ರಿ. ನಿನಗೋಸ್ಕರ ಬದುಕಿ ನಿಂತಿರ್ತೀರಲ್ಲ, ನಾನು ಬದುಕೋದು ನಿನಗೋಸ್ಕರ. ಮಗನಿಗೆ ಹೇಳ್ತೀರಿ, ಮೊಮ್ಮಕ್ಕಳಿಗೆ ಹೇಳ್ತೀರಿ, ತಾಯಿಗೆ ಹೇಳ್ತೀರಿ, ಹೆಂಡತಿಗೆ ಹೇಳ್ತೀರಿ. ನಾನು ಬದುಕೋದು ನಿನಗೋಸ್ಕರ, ನನ್ನ ಪ್ರಾಣ ನಿನಗೋಸ್ಕರ. ಈ ದೇಶ ಉಳಿಬೇಕು. ನನ್ನ ಪ್ರಾಣ ಇರುವುದು ಈ ಭಾರತಕ್ಕೋಸ್ಕರ ಅಂತ ಹೇಳುವಂತ ಯಾವಿದಾನೋ ಅವಾಗ ಈ ಭಾರತ ಗಟ್ಟಿಯಾಗಿ. ಎಷ್ಟು ಮಂದಿ ಹೇಳಿರಿ ನನ್ನ ಪ್ರಾಣ ಈ ದೇಶಕ್ಕೋಸ್ಕರ ಅಂತ ಹೇಳಿ? ನನ್ನ ಪ್ರಾಣ ಇರುವುದ್ರೆ ಈ ಮೊಬೈಲ್ಗೋಸ್ಕರ ಅನ್ನೋದಿರಿ. ಅದಕ್ಕಾಗಿ ನಾನು ಇನ್ನೂ ಜಾಸ್ತಿ ಮಾತಾಡ್ತಿದ್ದೆ. ನನ್ನ ಮುಂದೆ ದೊಡ್ಡ ದೊಡ್ಡ ಬೊಗೋಡಿ ತಗೊಂಡು ಹೋಗ್ಯಾರ. ಏನ್ ಮಾತಾಡ್ಬೇಕಪ್ಪ ಅನ್ನಿಸ್ತು ನನಗೆ. ಯಾಕಂದ್ರೆ ನಾನು ಮೊನ್ನೆ ಒಂದು 5-6 ಕಾರ್ಯಕ್ರಮ, ಈ ವಾರ 7-8 ಹಿಂದೂ ಸಮಾಜೋತ್ಸವ ಅಂತ. ಅದಕ್ಕೆ ಈ ದೇಶ ಉಳಿಬೇಕು ಅಂದ್ರೆ ಮೊದಲು ನೀವು ಇಲ್ಲಿ ಕೂತಂತ ಭಕ್ತರು ಸ್ವಾಮಿಗಳಿಗೆ ಸ್ವತಂತ್ರ ಕೊಡ್ರಿ. ಮಠಗಳಲ್ಲಿ ಜಾತಿಯನ್ನು ಕಿತ್ತೊಗಿರಿ. ಮೊದಲ ನಾವು ಜಾತೀಯತೆ ಮಾಡಲ್ಲ. ನನ್ನ ಮಠದಲ್ಲಿ ಬೆಳಿಗ್ಗೆ ಪ್ರಸಾದ ಆದ ತಕ್ಷಣ ಐನರೇ ಉಣಲ್ಲ. ಫಸ್ಟಿಗೆ ಯಾರು ಹಸ್ತಿರ್ತಾರೋ ಅವ್ರಿಗೆ ಊಟ ಹಾಕ್ತಿಲ್ಲ. ಯಾರಿಗೆ ಹೊಟ್ಟೆ ಹಸ್ತದೋ ಅವ್ರಿಗೆ ಊಟ ಕೊಡು ಅಂತ ಹೇಳಿದ್ ನಾನು. ನಮ್ಮ ಮಠದಲ್ಲಿ ಐನರೇ ಬರಬೇಕು ಅಂತ ಅಲ್ಲ. ಮಠ ಸ್ವಚ್ಛ ಮಾಡಿ ದುಡಿದು ಸೇವೆ ಮಾಡಿ, ನೀನು ಕೆಳ ಜಾತಿಯವ, ನೀನು ಮ್ಯಾಲ ಜಾತಿಯವ. ಬ್ರಾಹ್ಮಣರ ಹೊಟ್ಟೆಯಲ್ಲಿ ಶಾಸ್ತ್ರಗಳಿರುವವೇ, ಕ್ಷತ್ರಿಯರ ಹೊಟ್ಟೆಯಲ್ಲಿ ಶಸ್ತ್ರಗಳಿರುವವೇ, ವೈಶ್ಯರ ಹೊಟ್ಟೆಯಲ್ಲಿ ಬಂಗಾರ ಗಟ್ಟಿಗಳಿರುವವೇ, ಶೂದ್ರರ ಹೊಟ್ಟೆಯಲ್ಲಿ ಬರೀ ಮಲಮೂತ್ರಗಳಿರುವವೇ. ಸ್ವತಂತ್ರ ದೇವರು ಸಿದ್ದೇಶ್ವರ. ಎಲ್ಲ ಹೊಟ್ಟೆಗೆ ಅವೇ ಅದಾವಲ್ಲ. ಈ ಭೇದದಿಂದ ಹೊರಗೆ ಬರಬೇಕು. ನಾನು ಹೇಳಿದೆ, ನನ್ನ ದೇಶದ ಗ್ರಂಥ ಯಾವುದು ಅಂದ್ರೆ, ನಾನೆಲ್ಲ ಹೊರಗೆ ಬಂದ್ರೆ ನನ್ನ ದೇಶದ ಗ್ರಂಥ ಯಾವುದು ಅಂದ್ರೆ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಂತ ಹೇಳಿ ಈ ದೇಶ ಗಟ್ಟಿ ಆಗ್ತದೆ. ನಮ್ಮ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ನಿಮ್ಮ ನಿಮ್ಮ ಧರ್ಮ ನಿಮ್ಮ ಮನೆಯಲ್ಲಿ ಇರಲಿ, ದೇಶದ ಧರ್ಮ ರಸ್ತೆಯಲ್ಲಿ ಬರಲಿ ಅಂತ ಹೇಳ್ತಾರೆ. ನಿಮ್ಮ ಧರ್ಮಗಳೇನದ ನಿಮ್ಮ ಮನೆ ಅಂದಾಗ ಮಾತ್ರ ಈ ದೇಶ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನೀವೆಲ್ಲ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರೊಬ್ರು ಮನೆಗೆ ಕರ್ಕೊಂಡು ಪೂಜೆ, ಈಗ ಹೇಳಿದ್ರಲ್ಲ ಲಲಿತ ಸಹಸ್ರ ನಾಮಾವಳಿಯನ್ನು ಹೇಳಿದ್ರಲ್ಲ, ಅದರಲ್ಲಿ ಷಟ್ಚಕ್ರಗಳ ಬಗ್ಗೆ ಬರ್ತದೆ. ಅದರ ಕಲರ್ ಯಾವುದು, ಅದರ ಬೀಜಾಕ್ಷರ ಯಾವುದು,
ಅದು ಮೇಲ್ಮುಖವಾಗಿ ನಿಮ್ಮ ಶಕ್ತಿ ಕುಂಡಲಿನಿಗೆ ಬರಬೇಕು ಅಂದ್ರೆ ಹೇಗೆ ಸಾಧ್ಯ ಇದೆ? ಬಹಳ ಒಳ್ಳೆಯ ಧರ್ಮ ಗ್ರಂಥ. ನಮ್ಮ ಧರ್ಮ ಬಹಳ ಶ್ರೇಷ್ಠ. ನಮ್ಮ ಧರ್ಮ ಏನ್ ಹೇಳ್ತದೆ? ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತದೆ. ಎಲ್ಲರೂ ಸುಖವಾಗಿರ್ರಿ, ಎಲ್ಲರೂ ನಿರಾಳವಾಗಿರ್ರಿ, ಎಲ್ಲರೂ ಆರೋಗ್ಯವಂತರಾಗ್ರಿ, ಎಲ್ಲರೂ ದುಃಖ ರಹಿತರಾಗಿ ಅಂತ ಹೇಳಿರುವ ಏಕೈಕ ರಾಷ್ಟ್ರ, ಏಕೈಕ ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ. ಇಷ್ಟೆಲ್ಲ ತಿಳಿದವರು ಹೇಳಿದ್ರು. ಅವ್ರು ಹೇಳಿದ್ರು ಮಾತೃವತ್ಪರದಾರೇಶ್. ಹಿಂದೂ ಅಂದ್ರೆ ಯಾರು? ಪರಸ್ತ್ರೀಯನ್ನ ತಾಯಿ, ಪರರ ಹಣವನ್ನ ಮಣ್ಣ, ಪರರನ್ನ ತನ್ನಂತೆ ಅಂತ ತಿಳ್ಕೊಳ್ಳೋ ಯಾವಿದಾನೋ ಅವನೇ ಹಿಂದೂ. ಮಾತೃವತ್ಪರದಾರೇಶು ನೋಷ್ಟವತ್ಪರದೇಶು ಆತ್ಮವತ್ ಸರ್ವಭೂತೇಶು ಯಪಸ್ಸತಿ ಸ ಹಿಂದೂ. ಯಾರು ಪರಸ್ತ್ರೀಯನ್ನ ತಾಯಿ ಅಂತ ತಿಳ್ಕೊಂಡಿದಾನೋ, ಯಾರ ಹಣವನ್ನ ಪರರ ಹಣವನ್ನ ಮಣ್ಣ ಅಂತ ತಿಳ್ಕೊಂಡಿದಾನೋ, ಪರರನ್ನ ತನ್ನಂತೆ ಅಂತ ಅವನು ತಿಳ್ಕೊಂಡಾನೆ. ಇದನ್ನೇ ಬಸವಣ್ಣವರು ಏನ್ ಹೇಳಿದ್ರು? ಪರಸ್ತ್ರೀ ಪರದನ ಜೂಜಿಗಂಜುವೆ. ರೇಣುಕರೇ ಹೇಳಿದ್ರು ಪರಸ್ತ್ರೀ ಸಂಘ ನಿರ್ಮುಕ್ತೋ ಪರದ್ರವ್ಯಾಣಿ ಪರಾನ್ಮುಖ ಅಂತ ಹೇಳಿದ್ರು. ಈ ಗುಣಗಳನ್ನ ಯಾರು ಅಳವಡಿಸಿಕೊಂಡಿದ್ದಾರೋ ಅವರು ಹಿಂದೂ ಅಂತ ಹೇಳಿ. ಅದಕ್ಕೆ ಹಿಂದೂ ರಾಷ್ಟ್ರವನ್ನ ಕಟ್ಟಬೇಕು ಅಂದ್ರೆ ಸಮಯ ಇಲ್ಲಿ ಬಹಳ ಕಡಿಮೆ ಇಲ್ಲ. ಈ ಜಗತ್ತಿನಲ್ಲಿ ನಮ್ಮ ಭಾರತ ದೇಶಕ್ಕೆ ಸಮಯದ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಬಹಳ ಸಮಯ ಕಡಿಮೆ ಇದೆ. ನಮ್ಮ ಸೈನ್ಯ ಬಹಳ ದೇಶಭಕ್ತಿಯ ಸೈನ್ಯ ಇಟ್ಕೊಂಡು ಇವತ್ತೇನ್ ಮಾಡಕ್ಕಾಗ್ತದೆ? ನಾನು ಒಬ್ಬರಿಗೆ ಕೇಳಿದೆ, ಅಫ್ಘಾನಿಸ್ತಾನದಲ್ಲಿ ನಮ್ಮ ದೇಶ ನಿಮಗೆ ಗೊತ್ತಿದೆ. ಇರಾನ್ ಅಂತಿರಲ್ಲ, ಇರಾನ್ ಅಂದ್ರೆ ಏನು? ಇರಾಕ್ ಅಂದ್ರೆ ಏನು? ನಮ್ಮ ದೇಶದ ಭಾಗ. ಅದು ಒಂದು ಕಾಲದಲ್ಲಿ ಈಗೂ ಉತ್ಖನನ ನಡೆದ್ರೆ ಶಿವಲಿಂಗಗಳು ಸಿಗ್ತವೆ. ನೀವಂತಿರ್ಲಿ ಇರಾನ್ ಅಂದ್ರೆ ಏನ್ ಗೊತ್ತಾ? ಈರಣ್ಣ ಈರಪ್ಪ ಹೋಗಿ ಇರಾನ್ ಇರಾಕ್ ಆಗೈತೆ. ಅದು ಮಳೆ ಬರೋ ಎಲ್ಲಿ ಬಂದು ಆ ಇರಾನ್ ಇರಾಕ್ ಹೋಗಿ ಇಲ್ಲೇ ಇರಾನ್ ಅಂದ್ರೆ ಬಿಡೋದಿಲ್ಲ. ಸುಮ್ನೆ ಇರಾನ್ ಅಂದ್ರೆ ಬಿಡಲಾಗ್ತದೆ, ಹೌದಲ್ಲ? ಸುಮ್ನೆ ಇರಾನ್ ಅಂದ್ರೆ ಇರಾಕ ಬಿಡೋರು ಬಿಡ್ತಾರಲ್ಲ, ಅರ್ಥ ಅದ. ಸುಮ್ನೆ ಇರಾನ್ ಅಂದ್ರೆ ಇರಾಕ್ ಬಿಡೋರು ಅಂದಂಗ ಈ ದೇಶದಲ್ಲಿ ಬರಬಾರ್ದು ಅಂದ್ರೆ ಗಡ್ಡ ಬಿಟ್ಟೋಡಿಲ್ಲ, ಜುಟ್ಟ ಬಿಟ್ಟೋಡಿಲ್ಲ, ಭಸ್ಮ ಬಳಿದೋಡಿಲ್ಲ, ಗಂಧ ತಡಿಬದಿಲ್ಲ, ಶಿಲುಬೆ ಧರಿಸಿದೋಡಿಲ್ಲ, ಮುದ್ರೆ ಬೆರೆದೋಡಿರಲ್ಲ. ಇವೆಲ್ಲವೂ ಕಿತ್ತೋಗೋದು ಈ ದೇಶ, ಈ ಭಾಷೆ, ಈ ಸಂಸ್ಕೃತಿಗೋಸ್ಕರ ನಾನು ಸ್ವಾಮಿಯಾಗಿದ್ದೇನೆ ಅಂತ ತಿಳ್ಕೊತಾನೆ ಯಾವ, ನಾನು ಈ ದೇಶದ ಪ್ರಜೆಯಾಗಿದ್ದೇನೆ ಅಂತ ಯಾವ ತಿಳ್ಕೊತಾನೋ ಅವಾಗ ಮಾತ್ರ ಈ ಹಿಂದೂ ರಾಷ್ಟ್ರ ಸುಭದ್ರವಾಗಿ ಉಳಿಲಿಕ್ಕೆ ಸಾಧ್ಯವಿದೆ. ಅದಕ್ಕೆ ನಾವೆಲ್ಲ ಗುರುತಿಸ್ಕೊಳ್ಳೋದು ಹೇಗೆ ಗುರುತಿಸ್ಬೇಕು? ಈ ವೇದಿಕೆಗೆ ಬಂದು ನಾನು ಮಾಡಿದಾಗ ನಾನು ನನ್ನ ಆಧಾರ್ ಕಾರ್ಡ್ನಾಗ ನಾನು ವೀರಶೈವ ಆಗಿರ್ಲಿ, ಆಧಾರ್ ಕಾರ್ಡ ನಾನು ಲಿಂಗಾಯತರವಾಗಿ ಏನಾರೇ ಬರ್ಸ್ಕೊಳ್ರಿ. ಆದ್ರೆ ಈ ಭೂಮಿಯ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಹೊರಗೆ ಬಂದಾಗ ನಾನು ಯಾರು ಅಂದ್ರೆ ವಾಮದೇವ ಶಿವಾಚಾರ ವೀರಶೈವ ಲಿಂಗಾಯತ ಅಲ್ಲ, ನಾನೊಬ್ಬ ಭಾರತೀಯ, ನಾನೊಬ್ಬ ಹಿಂದೂ ಅಂತ ಗುರುತಿಸ್ತಾರೆ. ಅಂದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ. ಸಾವಿರಾರು ವಚನಗಳು ಬರೆದಾರೆ, ಸಾವಿರಾರು ಗ್ರಂಥಗಳು ಬರೆದಾರೆ. ನಾನು ಈ ಬರೀ ನಿಮ್ಮನ್ನು ಕುರಿತು ಹೇಳಂಗಿಲ್ಲ. ದೊಡ್ಡ ದೊಡ್ಡ ಏನು ಮತ ಸಿದ್ಧಾಂತದೊಳಗಿರುವಂತ ಏನು ಮಠಗಳಿದಾವೆ ಅವರು ಬದಲೇ ಆಗ್ಬೇಕು. ಬದಲೇ ಆದಾಗ ಮಾತ್ರ ಭಾರತವಾಗಿ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನ ಹೇಳ್ತಾ, ಬಹಳ ನಮ್ಮ ಶ್ರೀನಿವಾಸ ನಾಯ್ಕ ಅವರು, ನಮ್ಮ ಅಜ್ಜವರು ಬಹಳ ಸುಂದರವಾಗಿ ಮಾತನಾಡಿದ್ದಾರೆ. ಹೆಚ್ಚಿಗೆ ಏನನ್ನು ಹೇಳದೆ ನೀವೆಲ್ಲ ಭಾರತೀಯ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ರಿ ಅಂತ ಹೇಳಿ ನನ್ನ ಎರಡು ನುಡಿಗಳಿಗೆ ವಿರಾಮ.